ಮಂದಿ ನಕ್ಕು ನಕ್ಕು ಸುಸ್ತಾಗಿ ಹೋದ್ರು ಹಾಸ್ಯ ಕಲಾವಿದರು ಮಾತ್ರ ತಮ್ಮ ಜೋಕ್ಸ್ಗಳನ್ನ ಬಿಡ್ತಾನೆ ಇದ್ರು. ಆ ಕಡೆ ಈ ಕಡೆ ಕದಲದೆ ಜನರು ನಕ್ಕು ಎಂಜಾಯ್ ಮಾಡಿದ್ರು. ಹಾಗಾದ್ರೆ ಮತ್ತಷ್ಟು ಕಾಮಿಡಿ ನಿಮ್ಗಾಗಿ. ಮಾತು ಎಷ್ಟು ಮುಖ್ಯ ಅಂದ್ರ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ನಮ್ಗೆ ಹಾಸ್ಯ ಸಿಗ್ತದೆ. ಬೀಚ್ ಅವರು ಒಂದ್ಸಲ ಮನೆ ಮುಂದೆ ನಿಂತಾಗ ಒಬ್ಬ ಹೆಣ್ಮಗ ಹೋಗ್ತಾ ಇರ್ಲಂತ. ಆ ಹೆಣ್ಮಗ ಬೀಚ್ ಅವ್ರು ಕೇಳಿದ್ರು, ಏನಂತೇಳಿ ಹೆಂಗದನವ ನಿನ್ ಗಂಡ ಅಂತ ಕೇಳಿದ್ರು. ಆ ಹೆಣ್ಮಗಳು ಸಿಟ್ಟು ಬಂತು, ಏನ್ರಿ ನನ್ನ ಗಂಡ ಏಕೋ ಚಂದ ಮಾತಾಡಿಸ್ತೇನೆ, ನೀನು ಬಹು ಚಂದ ಮಾತಾಡ್ಸನ್ಲಕ್ಕಿ. ಇಷ್ಟ ಅಂದ್ಕೂಡ್ಲೆ ಬೀಚ್ ಅವ್ರು ಬಹು ಚಂದ ಮಾತಾಡ್ಸಿದ್ರು. ಏನಂತೇಳಿ ಹೆಂಗದರವ ನಿನ್ನ ಗಂಡಂದ್ರ ಓದ್ ಕೇಳಿದ್ರೆ ಅಂತವ್ರು. ಒಂದೇ ಮಾತು ಹೆಚ್ಚು ಕಡಿಮೆ ಆಯ್ತು ನಮಗೆ ಆಸಕ್ತಿ ಸಿಕ್ತು ಬಂಧುಗಳೇ. ಮಾತ್ರ ಉತ್ತರ ಕೊಡೋದು ಬಹಳ ದೊಡ್ಡ ಬೆಲೆ ಅದು. ಒಬ್ರು ಅರ್ಚಕರು ಫೋನ್ ಮಾಡಿದ್ರು ಮುನ್ಸಿಪಾಲ್ಟಿ, ಇದು ಮುನ್ಸಿಪಾಲ್ಟಿ ಅಂದ್ರೆ ಹೌದ್ರಿ ಏನಾಗಬೇಕಾಗಿತ್ತು, ಇಲ್ಲಿ ದೇವಸ್ಥಾನ ಮುಂದೆ ಒಂದು ನಾಯಿ ಸತ್ತದ್ರೆ ಅದಕ್ಕೆ ನಿಮ್ಗೆ ಫೋನ್ ಮಾಡಿದ್ವಿ. ನಾಯಿ ಸತ್ತದ್ರೆ ನೀವು ಫೋನ್ ಮಾಡಿದ್ರೆ ಏನ್ ಕೆಲಸ ಮಾಡ್ತಾರೆ? ನಾನು ಅರ್ಚಕನಿದ್ದೇನೆ, ಸಮಾಜ ಸೇವೆ ಅದೆಲ್ಲ ಕೆಲಸದಲ್ಲಿ ತೊಡಗಿದ್ದೀನಿ ನಾನು. ನೀವು ಸಮಾಜ ಸೇವಕರಿದ್ಮೇಲೆ ನಮ್ದೇನೈತ್ರಿ ಕೆಲಸ? ನೀವ ನಾಯಿನ ಒಯ್ದ ಮಂತ್ರಗಳ ಮೂಲಕ ಅರ್ಚಕರಿದ್ರಿ, ಅಂತ್ಯ ಸಂಸ್ಕಾರ ಮಾಡಿಬಿಡ್ರಿ ಅಂದ್ರು. ಇಷ್ಟೊಂದು ಕೂಡ ಅರ್ಚಕರು ಸಿಟ್ಟಿಗಳೆಲ್ಲ ಅದ ಮಾತಿನ ಮೂಲಕ ಉತ್ತರ ಕೊಟ್ರು. ನಾನು ಆ ನಾಯಿನ ಒಯ್ದು ಮಂತ್ರಗಳ ಮೂಲಕ ಅಂತ್ಯ ಸಂಸ್ಕಾರ ಮಾಡೋದೇನು ದೊಡ್ಡದಲ್ರಿ, ಮಾಡೋದಕ್ಕಿಂತ ಮುಂಚೆ ಅವ್ರ ಸಂಬಂಧಿಕರು ತಿಳಿಸೋದು ಬಹಳ ದೊಡ್ಡದೈತಂದ್ರೆ ಅಂತವ್ರು. ಇದು ಮಾತಿನಲ್ಲಿರ್ತಕ್ಕಂಥ ಜಾಣತನ ಬಂಧುಗಳೇ. ಮಾತು ಉತ್ತರ ಕೊಟ್ರೆ ಇನ್ನೊಂದ್ಸಲ ಮಾತಾಡೋರು ಆ ನಮೂನೆ ಉತ್ತರ ಕೊಡ್ತಾರೆ ಕೆಲವೊಂದು ಜನ. ನಿಮ್ಮ ಶಿರಸಿ ಕಡೆ ಬಹಳ ಶಿಸ್ತುಬದ್ಧವಾದಂತ ಜನ ನೀವೆಲ್ಲ. ನಮ್ಮ ಕಡೆ ಆ ಕಡೆ ಗುಲ್ಬರ್ಗ ಬಳ್ಳಾರಿ ಕಡೆಗೆ ಹೋದ್ರಂತ ಬಹಳ ಎಡವಟ್ರಿ, ಧೂಳು ಜಾಸ್ತಿ ನಮ್ಮ ಕಡೆಗೆ. ಅದ್ರಾಗ ಬಸ್ಗಳು ಧೂಳಾಗಿರ್ತಾವ. ಒಬ್ಬ ಕಾಲೇಜ್ ಹುಡುಗ ಬಸ್ ಎತ್ತಂದ ಏನಂತೇಳಿ, ಇದು ಬಸ್ ಅನ್ರಿ, ಇದು ಗಲೀಜಾಗ್ಯದ, ಗದ್ದೋಗ್ಯದ, ಇದು ಬಸ್ ಅಲ್ಲ, ಇದು ಮುನ್ಸಿಪಾಲ್ಟಿ ಡಬ್ಬ ಅಂದ. ಇಷ್ಟೊಂದು ಸುಮ್ಕೊಡ್ಲಿಲ್ಲ. ಅದ ಡ್ರೈವರ್ ಕೇಳ್ಬಿಟ್ಟ, ಏನಂತೇಳಿ ಈ ಮುನ್ಸಿಪಾಲ್ಟಿ ಡಬ್ಬ ಯಾವಾಗ ಬಿಡ್ತಾರೆ ಅಂತ ಕೇಳಿದ. ಅದಕ್ಕೆ ಡ್ರೈವರ್ ಅಂದ, ಕಸ ತುಂಬಿದ ಮೇಲೆ ಬಿಡ್ತೀವಿ ಅಂದ. ಮಾತು ನೋಡ್ರಿ ಹೆಂಗೆ ಐತದು. ಇದು ಎಲ್ಲರಿಗೂ ಸಿಗಲ್ಲ. ಇದು ಕೆಲವೊಂದು ಕಲೆ ಅಂತಾರೆ, ಮಾತಿನ ಕಲೆ ಇರ್ಬೇಕು ಬಂಧುಗಳೇ. ಮಾತು ಅದಕ್ಕೆ ಪರಸ್ಪರ ಮಾತಾಡ್ಕೊಂತಿದ್ರೆ ಇವೆಲ್ಲ ಕಲಿಸ್ತಾವ ನಮ್ಗೆ. ಮೌನವಾಗಿದ್ರೆ ಬಹಳ ಕಡಿಮೆ ಉತ್ತರಗಳು ಕೊಡ್ಲಿಕ್ಕೆ ನಮ್ಗೆ ಅಷ್ಟು ಬಹಳ ಕಷ್ಟ ಅನ್ಸ್ತದೆ. ಇವು ಮಾತಿನಲ್ಲಿ ಆಸೆ ಆದ್ರೆ ಇವು ಮಕ್ಕಳು ಬಹಳ ಫಾಸ್ಟ್ ಆಗ್ಯಾರ. ಈಗ ನನ್ನ ಮಗನಿಗೆ ಸ್ಕೂಲಿಗೆ ಬಿಡ್ಲಕ್ಕೆ ಹೋಗಿನಿ, ಕ್ಲಾಸ್ ಟೀಚರ್ ಮಾಡಿದ್ಲು. ಅಯ್ಯೋ ಪಾಪ ಇವತ್ತು ಮನೆಯವ್ರಿಗೆ ಎಲ್ಲಿ ಹಾಸ್ಯ ಸಂಜೆ ಇದ್ದಂಗೆ ಕಾಣಂಗಿಲ್ಲ, ಅದಕ್ಕೆ ಕಳಿಸ್ಲಾಕ್ ಬಂದಾರ ಮಗನಿಗೆ ಅಂತಂದು ಆಕಿ ಕರ್ಕೊಂಡು ಹೋಗ್ಬೇಕಂದು ಹೊರಗಡೆ ಬಂದು ಆ ಟೀಚರ್ ನೋಡಿ ನನ್ನ ಮಗ ಏನು, ಅಪ್ಪ ಟೀಚರ್ ಅಷ್ಟು ಮಸ್ತಲ್ಲ ಬಂದ ಹೋಗಿ ನಾವು ನಿಮ್ಮ ಟೀಚರ್ಗಳು ಏನು ನೋಡಕತ್ತಾನ ತಿಳ್ಕೊಂಡು ಒಂದು ಹೇಟ್ ಕಪಾತ್ ಬಿಟ್ಟೆ. ಏಯ್ ಟೀಚರ್ ಅಂದ್ರೆ ಏನಂತ ಹೇಳಿ ತಿಳ್ಕೊಂಡು ನೀನು ತಾಯಿ ಸಮಾನ ಅಂದೆ ನಾನು. ಅದಕ್ಕೆ ನನ್ನ ಮಗ ಅಂದ, ಹೋಗಪ್ಪ ನೀವು ಅಷ್ಟು ನಿನಗ ಸೆಟ್ಟಿಂಗ್ ಮಾಡ್ಕಿದ್ ನನಗ ಮಾಡೋಲ್ಲ ಅಂದ. ಎಷ್ಟು ಫಾಸ್ಟ್ ಆಗಿದೆ. ಈಗ UKG ಮುಗಿದ ಒಂದು ಈಗ ಹೇಳಕತ್ತಾನ, ಪಪ್ಪ ನಾನು ಇನ್ಮೇಲೆ ಜಾಬ್ ಮಾಡ್ತೇನೆ ಅಂದ. UKGಗೆ ಯಾವ ಜಾಬ್ ಕೊಡ್ತಾರೆ ಏನೇ, ನಾನು LKG ಹುಡುಗ ಟ್ಯೂಷನ್ ಹೇಳ್ತಂತ ಮಗ. ಏನೇನು ಕಲ್ಪನೆ ಇಟ್ಕೊಂಡ್ರಿ ಮಕ್ಕಳು ಉತ್ತರಗಳು ಯಾವತ್ತಾಗ ಏನು ಕೊಡ್ತಂದ್ರೆ ಗೊತ್ತಾಗ್ರಿ. ಸಿದ್ಧ ಗಾಂಧಿ ಜಯಂತಿ ಹೆಂಗಾಯ್ತು ಅಂದೆ ನಾನು. ಅದಕ್ಕೆ ಆ ಹುಡುಗಂದ, ಏನು ಗಾಂಧಿ ಜಯಂತಿ ಅಂದ್ರೆ ಪ್ರೇಯರ್ದಾನೆ ಇದೆ, ಗಾಂಧಿ ಫೋಟೋ ಅದು, ಜಯಂತಿ ಫೋಟೋನೇ ಇಲ್ಲ ಅಂದ. ಅವ ಏನ್ ತಿಳ್ಕೊಂಡ್ರಿ, ಗಾಂಧೀಜಿ ಜಯಂತಿ ಎರಡು ಇಟ್ಟು ಪೂಜೆ ಮಾಡ್ತಾರೆ ಅಂತ ತಿಳ್ಕೊಂಡ್ರೆ ಅವ. ಕೆಲವೊಂದು ಹುಡುಗರು ಉತ್ತರಗಳು ಬಹಳ ಚಂದ ಕೊಡ್ತಾರೆ. ನಾನು ಆ ಹುಡುಗ ಕೇಳಿದೆ, ಮನಮೋಹನ್ ಸಿಂಗ್ ಅವ್ರು ಮುಂಜಾನೆ ವಾಕಿಂಗ್ ಹೋಗಿಲ್ಲ, ಸಾಯಂಕಾಲ ವಾಕಿಂಗ್ ಹೋಗ್ತಾರೆ ಯಾಕಂತ ಕೇಳಿದೆ. ಅದಕ್ಕೆ ಆ ಹುಡುಗಂದ, ನಿಮ್ಗೆ ಇಷ್ಟು ಗೊತ್ತಲ್ಲ ಅಂದ್ರೆ ಮಾಮನ ಅಂಕಲ್, ಮನಮೋಹನ್ ಸಿಂಗ್ ಇಸ್ PM ನಾಟ್ AM ಅಂದ. ಕೆಲವೊಂದು ವಿಚಾರ ಮಾಡುವಂತ ಉತ್ತರಗಳು ಕೊಡ್ತಾರೆ. ಕೆಲವೊಂದು ಉತ್ತರಗಳು ನಾವು ಥಿಂಕ್ ಮಾಡ್ಬೇಕು, ಏನಪ್ಪ ಎಂತ ಉತ್ತರಗಳು ಕೊಡ್ತಾರೆ ಅಂತ ಮುಟ್ಟು ನೋಡ್ಕೋಬೇಕು, ಆ ನಮೂನಿ ಉತ್ತರಗಳು ಕೊಡ್ತಾರೆ. ಕೆಲವೊಂದು ವಿಜಯನಗರದ ಅರಸರು ಎಲ್ಲಿ ತನಕ ಆಳಿದ್ದಾರೆ ಅಂತ ಕೇಳಿದ್ರು. ಒಂದು ಹುಡುಗ ಉತ್ತರ ಬರೆದಿದ್ದ, ಏನಂತೆ ವಿಜಯನಗರದ ಅರಸರು 120 ಪುಟದಿಂದ 150 ಪುಟ ತನಕ ಆಳ. ತಪ್ಪಿತ್ತ ನೀ ತೆಗೆದು ನೋಡಿ. ನಾನು ಮಾಸ್ತರ್ಗೆ ಚಾಲೆಂಜ್ ಮಾಡ್ತಾರೆ ಕೆಲವೊಂದು. ಈ ರೀತಿಯ ಪ್ರಸಂಗಗಳು ಸ್ಕೂಲು ಮತ್ತು ಶಾಲೆ ವಾತಾವರಣದಲ್ಲಿ ನಾವು ನೋಡ್ತಾ ಇದ್ದೀವಿ ಬಂಧುಗಳೇ. ಈ ಮಕ್ಕಳಲ್ಲಿ ಯಾವ ತರ ಆಸೆ ಇರ್ತದೆ ಅಂತ ಹೇಳಕತ್ತಿದ್ದೆ ನಾನು. ಒಂದು ಹುಡುಗರು ಗೆಲ್ಸಿದ್ರು, ನೀನು ಏನಂದ್ರೆ ಇಷ್ಟಪಡ್ತೀಯಪ್ಪ? ಸರ್ ನನಗೆ ಕಾಡು ಅಂದ್ರೆ ಬಹಳ ಇಷ್ಟ ಸರ್, ನಾನು ಕಾಡು ಪ್ರೇಮಿ ಅಂತ. ವೆರಿ ಗುಡ್ ಕೂಡ ಅಂತ. ಇನ್ನೊಂದು ಹುಡುಗ ಗೆಲ್ಸಿದ್ರು, ನನಗೆ ವನ್ಯಜೀವಿಗಳು ಅಂದ್ರೆ ಬಹಳ ಇಷ್ಟ ಸರ್, ನಾನು ವನ್ಯಜೀವಿ ಪ್ರೇಮಿ ಅಂತ. ವೆರಿ ಗುಡ್ ಕೂಡ. ಇನ್ನೊಂದು ಹುಡುಗ ಗೆಲ್ಸಿದ್ರು, ನನಗೆ ಪ್ರವಾಸ ಹೋಗೋದಂದ್ರೆ ಬಹಳ ಇಷ್ಟ ಸರ್, ನಾನು ಪ್ರವಾಸಿ ಪ್ರೇಮಿ ಅಂತ. ವೆರಿ ಗುಡ್ ಕೂಡ ಅಂತ. ಲಾಸ್ಟಿಗೆ ಸಿದ್ಧ ಅಂತ ಹುಡುಗ ಕೂತಿದ್ದ. ಅವ ಒಂದಿನ ಕ್ಲಾಸ್ನಲ್ಲಿ ಸುಮ್ಕೊಂಡವಲ್ರಿ, ಗದ್ದಲ ಮಾಡಿದವ. ಅವನಿಗೆ ಕೇಳಿದ್ರು, ಸಿದ್ಧ ನೀನೇನು ಪ್ರೀತಿಸ್ತಿ? ಅದಕ್ಕೆ ಆ ಹುಡುಗಂದ ಎದ್ದು, ಸರ್ ನಾನು ಶಾಂತಿ ಪ್ರೇಮಿ ಅಂದ. ಆಜು ಬಾಜು ಇದ್ದಂತ ಹುಡುಗರೆಲ್ಲ ಗೊಳ್ಳ ಅಂತ ಯಾಕೆ ಹೇಳ್ರಿ, ಒಂದಿನ ಸುಮ್ಕೊಂತವಲ್ಲ. ಅವೆಲ್ಲ ಹುಡುಗರು ಕೂಡ ಕೇಳಿದ್ರು, ಸಿದ್ಧ ಶಾಂತಿ ಅಂದ್ರೆ ಏನಂಬುದನ್ನು ಗೊತ್ತಾಯ್ತಿಲ್ಲ ಅಂತ ಕೇಳಿದ್ರು.
ಅದಕ್ಕೆ ಹುಡುಗೇನು ಗೊತ್ತೈತಿ ಹೇಳಲಿ ಸರ್ ಮಗಳಲ್ಲ ನಂದು ಮಾಸ್ತರ್ ತಲಿಕೆಟ್ ಲೇ ನಿಮ್ಮ ಕ್ಲಾಸ್ಮೇಟ್ ಇದ್ದಂತ ಹುಡುಗಿಯರು ನೀವು ಏನಂತ ತಿಳ್ಕೊಂಡ್ರಿ ಅಂದ್ರು ಅದಕ್ಕೆ ಆ ಹುಡುಗಂದ ಸರ್ ನಾವು ಸಾಕ್ಷಾತ್ ಅಕ್ಕನ ಮಕ್ಕಳ ಅಂತೇಳಿ ತಿಳ್ಕೊಂಡು ಬಂದವ ಮತ್ತೆ ಅಲ್ಲಿಗೆ ಲಿಂಕ್ ಹಚ್ಚಿದ ಮಗ ಅವ ಅಕ್ಕನ ಮಕ್ಕಳ ಮಗನ ತಾಯಂದ್ರೆ ಅಂತ ತಿಳ್ಕೊಡ್ರಿ ನಿಮ್ಗೆ ಒಳ್ಳೇದಾಗ್ತಂದ್ರು ಅದಕ್ಕೆ ಸಿದ್ಧ ವಿಚಾರ ಮಾಡಕತ್ತ ಏನು ವಿಚಾರ ಮಾಡಕತ್ತ ಸರ್ ನಮ್ಮ ಕ್ಲಾಸ್ಮೇಟ್ ಇದ್ದಂತ ಹುಡುಗಿಯರು ನಾವು ತಾಯಂದ್ರೆ ಅಂತ ತಿಳ್ಕೊಂತೀವಿ ನಮ್ಮ ಕ್ಯಾರೆಕ್ಟರ್ ಚಲೋ ಆಗ್ತಿಲ್ಲ ನಂಗಲ್ಲ ನಮ್ಮ ಅಪ್ಪನ ಕ್ಯಾರೆಕ್ಟರ್ ಏನಾಗ್ತ ಅಂದ ಎಲ್ಲಿಂದ ಎಲ್ಲಿಗೆ ಹೋಗಚ್ಚ ನೋಡ್ರಿ ಪುಣ್ಯಾತ್ಮ ಏನೇನು ವಿಚಾರ ಮಾಡ್ತಾವ್ರಿ ಬಾ 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 ಬಾಬು ಹುಡುಗರು ಶಾಲಾ ಚಕ್ಕರ್ ಹಾಕ್ಬೇಕಂತಂದು ಏನೇನು ಪ್ಲಾನ್ ಮಾಡ್ತಾವಂತ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ ಒಂದನೇ ಲೀವ್ ಚಿಟ್ಟಿ ಕೊಟ್ಟ ಸರ್ ನನಗೆ ಲೀವ್ ಬೇಕಾಗಿದೆ ಯಾಕ ನಮ್ಮಪ್ಪ ಸತ್ತ ನಂದ ಎಷ್ಟು ಸಣ್ಣ ವಯಸ್ಸಿನಾಗ ತಂಗಿ ಕಳ್ಕೊಂಡಿಲ್ಲ ನೀನಂತಂದು ಲೀವ್ ಕೊಟ್ಟ ಮತ್ತೊಂದು 15 ದಿವಸ ಆಗಮಂದ ಸರ್ ನನಗೆ ಲೀವ್ ಬೇಕಾಗಿದೆ ಯಾಕ ನಮ್ಮ ತಾಯಿ ಸತ್ತ ಅಂತಂದು ಅಯ್ಯೋ ಪಾಪ ಒಂದೇ ತಿಂಗಳ ತಂದೆ ತಾಯಿ ಕಳ್ಕೊಂಡಲ್ಲೇ ನೀನು ಅಂತಂದು ಭಯ ಇದು ಮಾಡ್ಕೊಂಡು ಮತ್ತೆ ಲೀವ್ ಕೊಟ್ಟರು ಮತ್ತೊಂದು 15 ದಿವಸ ಆಗಮಂದ ಸರ್ ನನಗೆ ಲೀವ್ ಬೇಕಂತ ಯಾಕ ನಮ್ಮಪ್ಪ ಸತ್ತ ನಂದು ಹೆಂಗೈತನಪ್ಪ ಒಂದು ಕುಟುಂಬ ಅಂತಂದು ಲೀವ್ ಕೊಟ್ಟ ಮತ್ತೊಂದು 15 ದಿವಸ ಆಗಮಂದ ಸರ್ ನನಗೆ ಲೀವ್ ಬೇಕು ಯಾಕ ನಮ್ಮ ತಾಯಿ ಸತ್ತದಂದ 3 ತಿಂಗಳು ಹಿಂಗೆ ಮಾಡಿದ್ದಾರೆ ಕಂಟಿನ್ಯೂ ಮಾತಾಡ ತಲೆಕಿಡ್ತಲೇ ಸ್ಕೂಲ್ ಅಂದ್ರೆ ಏನಂತ ತಿಳ್ಕೊಂಡು ನೀವು ಮನಸ್ಸಿಗೆ ಬಂದಾಗ ಮಾಡ್ತೇನೆ ನಿಮ್ಮ ಕುಟುಂಬದಾಗ ಏನು ನಡೆದ ಹೇಳಂತಂದ್ರು ಅದಕ್ಕೆ ಆ ಹುಡುಗಂದ ಸರ್ ನಮ್ಮ ಕುಟುಂಬದ ಬಗ್ಗೆ ಹಂಗೆಲ್ಲ ಹಗುರವಾಗಿ ಮಾತಾಡಕ್ಕೆ ಹೋಗ್ಬೇಡ್ರಿ ನಾನು ಹೇಳ್ತೀನಿ ಕೇಳ್ರಿ ಏನಾಗಿದೆ ಹೇಳು ಫಸ್ಟ್ ನಮ್ಮಪ್ಪ ಸತ್ತ ನಮ್ಮ ತಾಯಿ ಇನ್ನೊಂದು ಮದುವೆ ಆದ್ಲು ಆಮೇಲೆ ನಮ್ಮ ತಾಯಿ ಸತ್ಲು ನಮ್ಮಪ್ಪ ಇನ್ನೊಂದು ಮದುವೆ ಆದ್ರು ಆಮೇಲೆ ಮತ್ತೆ ನಮ್ಮಪ್ಪ ಸತ್ತ ನಮ್ಮ ಅವ್ವ ಇನ್ನೊಂದು ಮದುವೆ ಆದ್ಲು 3 ತಿಂಗಳಿಂದ ಹಿಂಗೆ ಕಂಟಿನ್ಯೂ ನೋಡಿದ್ರೆ ನಾ ಏನು ಮಾಡೋದು ನನ್ನ ಏನೇನು ಪ್ಲಾನ್ ಮಾಡ್ತಾರೆ ಬಾ ಮಾತಾಡ ಕಲಿ ಕೆಟ್ಬಿಡ್ತಿ ಲೇ ನೀ ಶಾಲಾ ಚಕ್ಕರ್ ಮಾಡ್ಲಕ್ಕೆ ಹಿಂಗೆ ಮಾಡ್ಲಕೈತಿ ನೀನು ಒಳಗೆ ಬಂದು ಕೊಡು ಪಾಠ ಕೇಳಿಲ್ಲ ನೀನು ಪಾಠ ಮಾಡಿಸ್ತೀನಿ ನಿನಗೆ ಒಂದೋ ಲೈನಲ್ಲಿ ಉತ್ತರ ಕೇಳ್ತೀನಿ ಒಂದೋ ಲೈನಾಗ ಹೇಳ್ಬೇಕು ನೀನು ಏನು ಸರ್ ಕೇಳ್ರಿ ಸಿದ್ಧ ಪ್ರೀತಿ ಮತ್ತು ಪ್ರೇಮಕ್ಕಿರುವ ವ್ಯತ್ಯಾಸವೇನಂತ ಕೇಳಿದ್ರು ಸಿದ್ಧ ನಾನಾಗ ಹೇಳ್ಬೇಕಂದ್ರೆ ಅಂತ ಹೌದಲ್ಲ ನೀನೇ ಹೇಳ್ಬೇಕು ಸರ್ ಪ್ರೀತಿ ಮತ್ತು ಪ್ರೇಮಕ್ಕಿರುವ ವ್ಯತ್ಯಾಸವೇನೆಂದ್ರೆ ನೀವು ನಿಮ್ಮ ಮಗಳ ಮೇಲೆ ತೋರಿಸೋ ಪ್ರೀತಿ ಅಂದ ವೆರಿ ಗುಡ್ ಅಂತಂದ್ರೆ ನಾ ತೋರಿಸೋ ಪ್ರೇಮ ಅಂದ ಸತ್ತ ಬಂದ ಮಾಸ್ತರ ಇವ ನನ್ನ ಮಗ ಬಿಟ್ಟಂಗೆ ಕಾಣಂಗಿಲ್ಲ ಅಂತೇಳಿ ಗೊತ್ತಾಯ್ತು ಅವನಿಗೆ ಲೇ ಇಂಥ ಉತ್ತರಗಳು ಕೊಡಕತ್ತೀನಿ ನಿನ್ನ ಮನೆ ಹಾಳಾಗಿ ಹೋಗ್ಲಿ ಅಂತೇಳಿ ಶಾಪ ಕೊಟ್ರು ಅದಕ್ಕೆ ಆ ಹುಡುಗಂದ ಹಾಳಾದ್ರೆ ಹಾಳಾಗಿ ಹೋಗ್ಲಿ ಬಿಡ್ರಿ ಸರ್ ಅಂತಂದ ಯಾಕಲೆ ಅಂತ ಕೇಳಿದ್ರು ನಾ ಇರೋದು ಬಾಡಿ ಮನೆಗೆ ಅಂದ ಎಷ್ಟು ಚೆಂದ ಉತ್ತರ ಕೊಡ್ತಾರೆ ಬಾಬು ಈ ರೀತಿ ಹಾಸ್ಯ ಪ್ರಸಂಗಗಳು ನಮ್ಮ ಜೀವನದಲ್ಲಿ ನಡೀತಾವ ಅಂತ ಹೇಳ್ತಾ ಕೊನೆಯ ಒಂದು ಪ್ರಸಂಗ ಹೇಳ್ತೇನೆ ನಾನು ಶಾಪುರದಲ್ಲಿ ಒಂದು JC ಸಂಸ್ಥೆ ಅಂತ ಸ್ಥಾಪನೆ ಮಾಡ್ಕೊಂಡಿದ್ದೆ ಜೂನಿಯರ್ ಚೇಂಬರ್ ಅಂತ ಆ ಸಂಸ್ಥೆ ವತಿಯಿಂದ ಒಂದು ಸ್ವಲ್ಪ ಪಿಕ್ನಿಕ್ ಹೋಗಿದ್ದೆ 40 ಜನ ಗಂಡ ಹೆಂಡತಿ ಕಲ್ತು ಹೋದಾಗ ಒಂದು ಕಾಂಪಿಟೇಷನ್ ಇಟ್ಕೊಂಡು ನಾವು ಏನದು ಕಾಂಪಿಟೇಷನ್ ಅಂದ್ರೆ ಇಲ್ಲಿ ಬಂದಂತ ಪ್ರತಿಯೊಬ್ಬ ಮನುಷ್ಯ ತಮ್ಮ ಹೆಂಡತಿಯನ್ನು ಭುಜದ ಮೇಲೆ ಹೊತ್ತುಕೊಂಡು 100 ಮೀಟರ್ ಓಡಬೇಕಾಗಿತ್ತು ನಾನು 44 kg ನನ್ನ ಹೆಂಡತಿ 88 kg ಆ ಒಂದು ಕಾಂಪಿಟೇಷನ್ ಅಲ್ಲಿ ಭಾಗವಹಿಸ್ತಂತ ನಾನು ಇವತ್ತು ನಿಮ್ಮ ಮುಂದೆ ಅಭಿಮಾನದಿಂದ ಹೇಳ್ತೀನಿ ರೀ ಮೊದಲ ಬಹುಮಾನ ತಗೊಂಡಿ ನಾ ಫಸ್ಟ್ ಪ್ರೈಸ್ ತಗೊಂಡಿನ್ರಿ ನಾನು ನಿಜವಾಗಿ ಹೇಳ್ಬೇಕಂತಂದ್ರೆ ದಯವಿಟ್ಟು ಕೈ ಚಪ್ಪಾಳೆ ತಟ್ಟಕ್ಕೆ ಹೋಗ್ಬೇಡ್ರಿ ಮುಂದೆ ದೊಡ್ಡದೈತೆ ಅನಾಹುತ ಮಾಮನಿ ವೇದಿಕೆ ಮೇಲೆ ಬರ್ಬೇಕಂತಂದ್ರೆ ವೇದಿಕೆ ಮೇಲೆ ಹೋದೆ ಖುಷಿಯಿಂದ ಅನೌನ್ಸ್ಮೆಂಟ್ ಮಾಡಿದ್ರು ಮಾಮನಿ ಅತ್ಯಂತ ಕುತೂಹಲಭರಿತವಾದಂಥ ಪಂದ್ಯವಾದಂತಹ ಹೆಂಡತಿಯನ್ನು ಭುಜದ ಮೇಲೆ ಹೊತ್ಕೊಳ್ಳುವಂಥ ಸ್ಪರ್ಧೆಯಲ್ಲಿ ಮಹಾಮನಿ ಮೊದಲ ಬಹುಮಾನ ತಗೊಂಡಿದ್ದಾನೆ ಅದಕ್ಕಾಗಿ ಮಹಾಮನಿಗೆ ನೆನಪಿನ ಕಾಣಿಕೆ ಮತ್ತು ಸನ್ಮಾನ ಅಂತ ಇನ್ನೇನು ಮಾಡ್ಬೇಕನ್ನೋಷ್ಟರಲ್ಲಿ ಹಿಂದಿನಿಂದ ಎದ್ದು ಯಾವನೋ ಕುಯ್ದುಬಿಟ್ಟ ಸರ್ ಮೊದಲ ಬಹುಮಾನ ಯಾರು ಹೇಳಿದ್ರು ಕೊಡ್ರಿ ಬೇಡ ನಂಗಲ್ಲ ಆ ಮಹಾಮನಿ ಕೊಡ್ಲಕ್ಕೆ ಹೋಗ್ಬೇಡ ಅಂತಂದ ಯಾಕೆ ಲೇಟ್ ಕೇಳಿದ್ರು ಅವ ನನ್ನ ಹೆಂಡತಿ ಹೊತ್ಕೊಂಡು ಅಂದ್ರೆ ಅಂದ ಅವನ ಹೆಂಡತಿ ಅವರಲ್ಲೂ ನೀನು ಬೇರೆ ಅಲ್ಲಮ್ಮ ತಂಗಿ ಸಮಾನ ಕೂಡಂತೇಳಿ ಕೂರ್ಸ್ಕೊಂಡು ಹೋಗ್ಬಿಟ್ಟಿದ್ದ ಮಗ ನಾನು ಅವತ್ತು ಹಂಗೆ ಹೋಗಿನಿ ಅಂತೇಳಿ ಇವತ್ತು ನಿಮ್ಮ ಮುಂದೆ ಬಂದು ನಿಂತಿನ್ರಿ ನಾನು ಯಾಕಂತಂದ್ರೆ ಯಾವತ್ತೂ ಹೆಣಾಂಗ್ ಮನೆಗೆ ಓಡ್ತಿದ್ದೆ ನಾನು ಇನ್ನಷ್ಟು ಮಜವಾಗಿರೋ ಜೋಕ್ಸ್ ಇವೆ ಅವುಗಳನ್ನ ನೋಡೋಕ್ಕೂ ಮೊದಲು ಒಂದು ಶಾರ್ಟ್ ಬ್ರೇಕ್